ಸರ್ಕಾರಿ ಯೋಜನೆಗಳ ಹಣ ನೇರವಾಗಿ ನಿಮ್ಮ ಅಕೌಂಟಿಗೆ ಬರಬೇಕಾ? ಹಾಗಿದ್ರೆ ಈ ವಿಡಿಯೋ ನೀವು ನೋಡ್ಲೇಬೇಕು. ಹೌದು, ಕೇಂದ್ರ ಸರ್ಕಾರದಿಂದ ಬಿಗ್ ಅಪ್ಡೇಟ್ ಒಂದು ಬಂದಿದೆ. ನೀವೇನಾದ್ರೂ PM ಕಿಸಾನ್ ಸಮ್ಮಾನ್ ಹಣ ಪಡೀತಿದ್ದೀರಿ ಅಂತ ಹೇಳಿದ್ರೆ, ಮುಂದಿನ ಕಂತುಗಳ ಹಣ ನಿಮಗೆ ಬರಬೇಕು ಅಂತ ಹೇಳಿದ್ರೆ ನೀವು ಇದನ್ನ ಮಾಡಲೇಬೇಕು. ಇಲ್ಲಾಂದ್ರೆ ನಿಮ್ಮ ಅಕೌಂಟಿಗೆ ಕೇಂದ್ರ ಸರ್ಕಾರದಿಂದ ಹಣ ಬರಲ್ಲ. ಹಾಗಿದ್ರೆ ಏನಿದು ಅಪ್ಡೇಟು? ಸರ್ಕಾರಿ ಯೋಜನೆಗಳ ಹಣ ನೇರವಾಗಿ ನಮ್ಮ ಅಕೌಂಟಿಗೆ ಬರುವಂಗೆ ಮಾಡೋದು ಹೇಗೆ? ಕೇಂದ್ರ ಸರ್ಕಾರದಿಂದ ಮುಂದಿನ ಕಂತು ಅಂದ್ರೆ 2,000 ರೂಪಾಯಿ ಪಡಿಬೇಕು ಅಂದ್ರೆ ಏನ್ ಮಾಡಬೇಕು? ಇದೆಲ್ಲದರ ಬಗ್ಗೆ ಇನ್ ಡೀಟೇಲ್ ಆಗಿ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಈ ವಿಡಿಯೋವನ್ನ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ನೀವು ಇನ್ನೂ ಕೂಡ ಬಾಸ್ ವಾಲಾ ಫಾರ್ಮಿಂಗ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಬಾಸ್ ವಾಲಾ ಫಾರ್ಮಿಂಗ್. ನಾನು ಶೇಷಕೃಷ್ಣ ಭಟ್. ಹೌದು ಸ್ನೇಹಿತರೆ, PM ಕಿಸಾನ್ ಯೋಜನೆಯ ಹಣ ಪಡೆಯುತ್ತಿರುವ ರೈತರಿಗೆ ಕೇಂದ್ರ ಸರ್ಕಾರ ಒಂದು ಬಿಗ್ ಅಪ್ಡೇಟ್ ಅನ್ನ ಕೊಟ್ಟಿದೆ. ನೀವು ಮುಂದಿನ ಕಂತುಗಳ ಹಣವನ್ನ ಯಾವುದೇ ಅಡೆತಡೆ ಇಲ್ಲದೆ ಪಡಿಬೇಕು ಅಂತ ಹೇಳಿದ್ರೆ ನೀವು ವಿಶಿಷ್ಟ ರೈತ ಗುರುತಿನ ಚೀಟಿ ಅಥವಾ ರೈತ ID ಬಗ್ಗೆ ತಿಳಿದುಕೊಳ್ಳಲೇಬೇಕು. ಈ ರೈತ ID ಅಂದ್ರೆ ಏನು? ಇದು ಯಾಕೆ ಕಡ್ಡಾಯ? ಇದರಿಂದ ರೈತರಿಗೆ ಆಗುವ ಲಾಭಗಳೇನು ಮತ್ತು ಇದನ್ನ ಮಾಡಿಸೋದು ಹೇಗೆ ಅನ್ನೋದನ್ನ ನಾನು ಈಗ ನಿಮಗೆ ಹೇಳ್ತಾ ಹೋಗ್ತೀನಿ. ಇದನ್ನ ಗಮನವಿಟ್ಟು ಕೇಳಿ, ಇದು ರೈತರಿಗೆ ತುಂಬಾನೇ ಇಂಪಾರ್ಟೆಂಟ್. ಸೊ ಮೊದಲನೇದಾಗಿ ಏನಿದು ರೈತ ID? ಏನಿದು ರೈತ ID ಅಂತ ಹೇಳಿ ನೋಡೋದಿದ್ರೆ, ಇದು PM ಕಿಸಾನ್ ಯೋಜನೆಯಲ್ಲಿ ಪಾರದರ್ಶಕತೆಯನ್ನ ತರೋದಿಕ್ಕೆ ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ಒಂದು ಡಿಜಿಟಲ್ ಸಂಖ್ಯೆ. ಕೇಂದ್ರ ಸರ್ಕಾರದ ಅಗ್ರಿ ಸ್ಟ್ಯಾಕ್ ಅನ್ನೋ ಯೋಜನೆಯ ಅಡಿ ಈ ಡಿಜಿಟಲ್ ಐಡಿಯನ್ನ ನೀಡಲಾಗ್ತಾ ಇದೆ. ಇದು ನಿಮ್ಮ ಆಧಾರ್ ಕಾರ್ಡು ಮತ್ತೆ ಭೂ ದಾಖಲೆಗಳಾದ RTC ಜೊತೆಗೆ ನೇರವಾಗಿ ಲಿಂಕ್ ಆಗಿರುತ್ತೆ. ಅಷ್ಟೇ ಅಲ್ಲ, ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ಕೂಡ ಇದರಲ್ಲಿ ಇರುತ್ತೆ. ನೋಡಿ, ಕರ್ನಾಟಕದಲ್ಲಿ ಈಗಾಗಲೇ ಚಾಲ್ತಿಯಲ್ಲಿರೋ ಫ್ರೂಟ್ಸ್ FRUITS ID ಹೇಗಿದೆಯೋ ಅದೇ ಮಾದರಿಯಲ್ಲಿ ಈಗ ದೇಶಾದ್ಯಂತ ಈ ರೈತ ID ಜಾರಿಗೆ ಬರ್ತಾ ಇದೆ. ಈ ID ಯಾಕೆ ಬೇಕು? ನೋಡಿ ಸ್ನೇಹಿತರೆ, ಈ ID ತರೋದಕ್ಕೆ ಮುಖ್ಯ ಕಾರಣ ಏನು ಅಂತ ಹೇಳಿದ್ರೆ, ನಕಲಿ ಫಲಾನುಭವಿಗಳನ್ನ ಪತ್ತೆ ಹಚ್ಚೋದು. ನೋಡಿ, ಎಷ್ಟೋ ಸಲ ಏನಾಗುತ್ತೆ ಅಂತ ಹೇಳಿದ್ರೆ, ಸರ್ಕಾರ ಜನರಿಗೋಸ್ಕರ ರೈತರಿಗೋಸ್ಕರ ಹಲವಾರು ಯೋಜನೆಗಳನ್ನ ತರ್ತಾ ಇರುತ್ತೆ. ಆದ್ರೆ ಅದು ನಿಜವಾದ ಫಲಾನುಭವಿಗಳಿಗೆ ತಲುಪೋ ಬದಲು ನಕಲಿ ಅಂದ್ರೆ ಫೇಕ್ ಫಲಾನುಭವಿಗಳೇ ಅದನ್ನ ತಮ್ಮದಾಗಿಸ್ಕೊಂಡು ಬಿಡ್ತಾರೆ. ಅದಾಗಬಾರ್ದು. ನಿಜವಾದ ಫಲಾನುಭವಿಗಳಿಗೆ ಅದು ಸಿಗಬೇಕು ಅಂತ ಹೇಳುವ ಕಾರಣಕ್ಕೆ ಸರ್ಕಾರ ಈ ರೈತ ಐಡಿಯನ್ನ ತಂದಿದೆ. ಹಾಗಿದ್ರೆ ಇದು ಹೇಗೆ ವರ್ಕ್ ಆಗುತ್ತೆ ಅಂತ ಹೇಳಿ ನೀವು ಕೇಳ್ಬೋದು. ಸೊ ಈಗ ನಾವು ಅದನ್ನ ನೋಡ್ತಾ ಹೋಗೋಣ. ನೋಡಿ, ಒಂದು ರಾಷ್ಟ್ರ ಒಂದು ರೈತ ID. ಒಬ್ಬ ರೈತ ಬೇರೆ ಬೇರೆ ರಾಜ್ಯಗಳಲ್ಲಿ ಜಮೀನು ಹೊಂದಿದ್ರು ಆತನಿಗೆ ಒಂದೇ ID ಇರುತ್ತೆ. ಇದರಿಂದ ಬೇರೆ ಬೇರೆ ಕಡೆ ಜಮೀನು ತೋರಿಸಿ ಡಬಲ್ ಹಣ ಪಡೆಯೋದಿಕ್ಕೆ ಬ್ರೇಕ್ ಬೀಳುತ್ತೆ. ನಕಲಿ ತಡೆ. ನೋಡಿ, ಒಂದೇ ಕುಟುಂಬದಲ್ಲಿ ಗಂಡ ಮತ್ತು ಹೆಂಡತಿ ಇಬ್ರು ಕೂಡ ಹಣ ಪಡಿತಾ ಇದ್ರೆ ಅಂಥವರನ್ನ ಗುರುತಿಸಿ ಒಂದನ್ನ ರದ್ದು ಮಾಡಲಾಗುತ್ತೆ. ಯಾಕಂದ್ರೆ ನಿಯಮದ ಪ್ರಕಾರ ಒಂದು ಕುಟುಂಬಕ್ಕೆ ವರ್ಷಕ್ಕೆ 6,000 ರೂಪಾಯಿ ಮಾತ್ರ ಸಿಗಬೇಕು. ಇನ್ನು ನೇರ ಹಣ ವರ್ಗಾವಣೆ, ಯಾವುದೇ ಮಧ್ಯವರ್ತಿಗಳ ಕಾಟ ಇಲ್ಲದೆ ಹಣ ನೇರವಾಗಿ ನಿಮ್ಮ ಅಕೌಂಟಿಗೆ ಬರೋದಿಕ್ಕೆ ಇದು ಬಹಳ ಸಹಾಯ ಮಾಡುತ್ತೆ. ಕರ್ನಾಟಕದ ಫ್ರೂಟ್ಸ್ ಮಾದರಿ ಮತ್ತು ಅನರ್ಹರ ಪತ್ತೆ. ನಿಮ್ಗೆ ಗೊತ್ತಿರಲಿ, ನಮ್ಮ ಕರ್ನಾಟಕದ ಫ್ರೂಟ್ಸ್ ID ಅಂದ್ರೆ ಫಾರ್ಮರ್ ರಿಜಿಸ್ಟ್ರೇಷನ್ ಅಂಡ್ ಯೂನಿಫೈಡ್ ಬೆನಿಫಿಷಿಯರಿ ಇನ್ಫಾರ್ಮೇಶನ್ ಸಿಸ್ಟಮ್ ಇಡೀ ದೇಶಕ್ಕೆ ಈಗ ಮಾಡೆಲ್ ಆಗಿದೆ. ರಾಜ್ಯದಲ್ಲಿ ಸುಮಾರು 59 ಲಕ್ಷ ರೈತರಿಗೆ ಈ ID ನೀಡುವ ಗುರಿ ಇದೆ. ಈ ಡಿಜಿಟಲ್ ತಪಾಸಣೆಯಿಂದಾಗಿ ಈಗಾಗಲೇ ಲಕ್ಷಾಂತರ ನಕಲಿ ಖಾತೆಗಳು ಬಂದಾಗಿವೆ. ಕರ್ನಾಟಕ ಒಂದರಲ್ಲೇ 7ನೇ ಕಂತಿನ ವೇಳೆಗೆ 52 ಲಕ್ಷದಷ್ಟಿದ್ದ ರೈತರ ಸಂಖ್ಯೆ ಈಗ 21ನೇ ಕಂತಿನ ವೇಳೆಗೆ 41 ಲಕ್ಷಕ್ಕೆ ಇಳಿದಿದೆ. ಅಂದ್ರೆ ಸುಮಾರು 11 ಲಕ್ಷಕ್ಕೂ ಹೆಚ್ಚು ಅನರ್ಹ ಖಾತೆಗಳನ್ನ ಬಂದ್ ಮಾಡಲಾಗಿದೆ. ಇನ್ನು ದೇಶಾದ್ಯಂತ ನೋಡೋದಾದ್ರೆ ಬರೋಬ್ಬರಿ 50 ಲಕ್ಷಕ್ಕೂ ಹೆಚ್ಚು ಅನರ್ಹ ಖಾತೆಗಳನ್ನ ವ್ಯವಸ್ಥೆಯಿಂದ ಹೊರಹಾಕಲಾಗಿದೆ. ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ಅರ್ಹ ರೈತರಿಗೆ ಮಾತ್ರ ಸರ್ಕಾರದ ಸೌಲಭ್ಯ ನೇರವಾಗಿ ಸಿಗುವಂತಾಗಿದೆ. ಹಾಗಿದ್ರೆ ಯಾರಿಗೆ ಈ ಯೋಜನೆ ಸಿಗುತ್ತೆ? ಅರ್ಹತೆ ಏನು ಇದನ್ನ ಪಡೆಯೋದಿಕ್ಕೆ? ನೋಡಿ, ಈ ಯೋಜನೆಯ ಲಾಭ ಪಡಿಬೇಕಾದ್ರೆ ಕೆಲವು ಕಂಡೀಷನ್ಗಳಿದಾವೆ. ಏನ್ ಕಂಡೀಷನ್ಗಳು? ನೋಡಿ, ರೈತರು ಕನಿಷ್ಠ 1 ರಿಂದ 2 ಎಕರೆಯಷ್ಟು ಸ್ವಂತ ಕೃಷಿ ಜಮೀನು ಹೊಂದಿರಬೇಕು. ನಿಮ್ಮ ಹೆಸರಲ್ಲಿ RTC ಅಥವಾ ಪಹಣಿ ದಾಖಲೆಗಳು ಕಡ್ಡಾಯವಾಗಿ ಇರಬೇಕು. ನಿಮಗೆ ತಿಂಗಳಿಗೆ 10,000ಕ್ಕಿಂತ ಹೆಚ್ಚು ಪೆನ್ಷನ್ ಬರ್ತಾ ಇರಬಾರ್ದು ಮತ್ತು ನೀವು ಇನ್ಕಮ್ ಟ್ಯಾಕ್ಸ್ ಕಟ್ಟುವವರಾಗಿರಬಾರ್ದು. ಇನ್ನು ಮುಖ್ಯವಾಗಿ ನಿಮ್ಮ ಆಧಾರ್ ಕಾರ್ಡ್ ಅಪ್ಡೇಟ್ ಆಗಿರಬೇಕು ಮತ್ತು KYC ಪ್ರಕ್ರಿಯೆ ಮುಗಿದಿರಬೇಕು. ಹಾಗಿದ್ರೆ ಈಗ ನೀವು ಕೇಳಬಹುದು, ಈ ಯೋಜನೆ ಯಾರಿಗೆ ಅನ್ವಯಿಸಲ್ಲ ಅಂತ. ಸರ್ಕಾರಿ ನೌಕರರು, ನಿವೃತ್ತರು ಸೇರಿ ಅವರಿಗೆ ಇದು ಅನ್ಸಲ್ಲ. GST ಪೇ ಮಾಡ್ತಾ ಇದ್ರೆ ಅವರಿಗೆ ಅನ್ಸಲ್ಲ. ಸಾಂಸ್ಥಿಕ ಭೂಮಿ ಹೊಂದಿರುವವರಿಗೆ ಇದು ಅಪ್ಲೈ ಆಗಲ್ಲ. ಕುಟುಂಬದಲ್ಲಿ ಒಬ್ಬರಿಗಿಂತ ಹೆಚ್ಚು ಜನ ಅರ್ಜಿ ಸಲ್ಲಿಸಿದ್ರೆ ಅವರಿಗೆ ಇದರ ಲಾಭ ಸಿಗೋದಿಲ್ಲ. ಹಾಗಿದ್ರೆ ರೈತ ID ಪಡೆಯೋದು ಹೇಗೆ? ನೋಂದಣಿ ಪ್ರಕ್ರಿಯೆ ಅಥವಾ ರಿಜಿಸ್ಟ್ರೇಷನ್ ಮಾಡೋದು ಹೇಗೆ? ಎಸ್,
ಹಾಗಿದ್ರೆ ಈ ರೈತ ಐಡಿ ಪಡೆಯೋದು ಹೇಗೆ ಅಂತ ಹೇಳ್ತೀರಾ? ಸೊ ತುಂಬಾನೇ ಸುಲಭ, ತುಂಬಾನೇ ಸಿಂಪಲ್. ಈ ಸ್ಟೆಪ್ಸ್ ಅನ್ನ ಫಾಲೋ ಮಾಡಿ. ಮೊದಲು PM ಕಿಸಾನ್ ಅಧಿಕೃತ ವೆಬ್ಸೈಟ್, ಸೊ ಈಗ ಸ್ಕ್ರೀನ್ ಮೇಲೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಆ ವೆಬ್ಸೈಟ್ ಲಿಂಕ್ pmkisan.gov.in. ಇದಕ್ಕೆ ನೀವು ಭೇಟಿ ನೀಡಬೇಕು. ಅಲ್ಲಿ ನ್ಯೂ ಫಾರ್ಮರ್ ರಿಜಿಸ್ಟ್ರೇಷನ್ ಅನ್ನೋ ಆಪ್ಷನ್ ಇದೆ. ಸೊ ಅದರ ಮೇಲೆ ಕ್ಲಿಕ್ ಮಾಡಿ. ಅದಾದ್ಮೇಲೆ ನಿಮ್ಮ ಆಧಾರ್ ನಂಬರ್ ಮತ್ತೆ ಮೊಬೈಲ್ ನಂಬರ್ ಅನ್ನ ಕೊಡಿ. ಆಗ ಒಂದು OTP ಬರುತ್ತೆ. ಸೊ ಆ OTP ಅನ್ನ ಹಾಕಿ ವೆರಿಫೈ ಮಾಡಿ. ಆಮೇಲೆ ನಿಮ್ಮ ಜಮೀನಿನ ವಿವರ RTC ಮತ್ತು ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಅನ್ನ ಅಪ್ಲೋಡ್ ಮಾಡಿ. ನೀವು ಕೊಟ್ಟ ಮಾಹಿತಿ ಸರಿಯಾಗಿದ್ರೆ ಅಧಿಕಾರಿಗಳು ಪರಿಶೀಲನೆ ಮಾಡಿ ನಿಮಗೆ ಒಂದು ವಿಶಿಷ್ಟ ರೈತ ಐಡಿಯನ್ನ ಕೊಡ್ತಾರೆ ಅಷ್ಟೇ. ಸೊ ಫೈನಲಿ ನೆನಪಿಡಿ, ಮುಂದಿನ ಕಂತಿನ ಹಣ ಪಾವತಿ ವಿಳಂಬವಾಗಬಾರದು. ಜೊತೆಗೆ ಸರ್ಕಾರಿ ಯೋಜನೆಗಳ ಹಣ ನೇರವಾಗಿ ನಿಮ್ಮ ಅಕೌಂಟ್ಗೆ ಬರಬೇಕು ಅಂತ ಹೇಳುವಂತದ್ದು ನಿಮಗಿದ್ರೆ ಇವತ್ತೇ ನೀವು ಈ KYC ಅನ್ನ ಮಾಡಿಸಿ ಮತ್ತು ನಿಮ್ಮ ರೈತ ಐಡಿ ಅಪ್ಡೇಟ್ ಆಗಿದೆಯಾ ಅಂತ ಹೇಳುವಂತದನ್ನ ಚೆಕ್ ಮಾಡ್ಕೊಳ್ಳಿ. ಅಪ್ಡೇಟ್ ಆಗಿಲ್ಲ ಅಂತ ಹೇಳಿದ್ರೆ ಅಪ್ಡೇಟ್ ಮಾಡ್ಕೊಳ್ಳಿ. ಇದು ನಿಮಗೆ ತುಂಬಾನೇ ಸಹಾಯ ಆಗುತ್ತೆ. ಕರ್ನಾಟಕದ ರೈತರು ಈಗಾಗಲೇ ಫ್ರೂಟ್ಸ್ ಐಡಿ ಹೊಂದಿದ್ರೆ ಹೆಚ್ಚು ಯೋಚನೆ ಮಾಡುವಂತ ಅಗತ್ಯ ಇಲ್ಲ. ಆದ್ರೂ ಕೂಡ ಒಂದ್ಸರ್ತಿ ಸ್ಟೇಟಸ್ ಚೆಕ್ ಮಾಡ್ಕೊಳ್ಳೋದು ತುಂಬಾನೇ ಒಳ್ಳೇದು. ಸೊ ಈ ಮಾಹಿತಿ ನಿಮಗೆ ಉಪಯುಕ್ತ ಅಂತ ಅನ್ಸಿದ್ರೆ ಕೂಡಲೇ ಇದಕ್ಕೊಂದು ಲೈಕ್ ಕೊಡಿ. ಅಷ್ಟೇ ಅಲ್ಲ, ನಮ್ಮ ರೈತ ಬಾಂಧವರಿಗೆ ಇದನ್ನ ಶೇರ್ ಮಾಡಿ. ಇದರಿಂದ ಎಲ್ಲಾ ರೈತರಿಗೂ ಕೂಡ ಸಹಾಯ ಆಗುತ್ತೆ, ಹೆಲ್ಪ್ ಆಗುತ್ತೆ, ಬೆನಿಫಿಟ್ ಸಿಗುತ್ತೆ. ಸೊ ಅಷ್ಟೇ ಅಲ್ಲ, ಬಾಸ್ವಾಲಾ ಫಾರ್ಮಿಂಗ್ ಚಾನಲ್ ಅನ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಬ್ರಾಂಡ್ ಪಾರ್ಟ್ನರ್ಶಿಪ್ ಮತ್ತು ಜಾಹೀರಾತಿಗಾಗಿ ಸಂಪರ್ಕಿಸಿ brand@bosswala.com. ವಾಟ್ಸ್ಆಪ್ ನಂಬರ್ 9108014192. Bosswala. Be the boss.